GMM ನ್ಯೂಸ್ ಕನ್ನಡ. ಏನು ಲೋಕಸಭೆ ಚುನಾವಣೆ ಇದೆ, ಆ ಅಂಗವಾಗಿ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಕೂಡ ಇದೆ. ಈ ಬೇಸಿಗೆ ಇರೋದ್ರಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಗಿಡ ಕೊಡುವ ಮೂಲಕ ಈ ದಿನ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ಮೊನ್ನೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಹಿತಿ ನೀಡಬೇಕು ಮತ್ತು ಮಾತಾಡ್ಬೇಕಂತೇಳಿ ಅವರಲ್ಲೇ ಮನವಿ ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸ್ವೀಪ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಅದರಂತೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಈ ದಿನ ಪ್ರತಿ ದಿನಕ್ಕೆ ಒಂದೊಂದು ಸ್ವೀಪ್ ಕಾರ್ಯಕ್ರಮ ಒಂದು ಯೋಜನೆಯಡಿಯಲ್ಲಿ ಈ ದಿನ ನಾವು ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನು ಅಂತಂದ್ರೆ ಕನಿಷ್ಠ ಇವತ್ತು ಒಂದು 100 ಜನಕ್ಕೆ ಸಸಿಗಳನ್ನ ಕೊಡೋದ್ರ ಮೂಲಕ ನಾವು ಸ್ವೀಪ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಇದರ ಒಂದು ಪ್ರತಿ ಗಿಡಕ್ಕೂ ಕೂಡ ಒಂದು ಸ್ವೀಪ್ನ ಒಂದು ಟೈಟಲ್ ಅನ್ನ ಕೊಟ್ಟಿದ್ದೀವಿ. ಅದರಂತೆ ಪ್ರತಿಯೊಬ್ಬರು ಕೂಡ ನಾವು ಅರಿವು ಮೂಡಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮತದಾನವನ್ನ ಮಾಡಿ, ಹಾಗೇನೆ ಒಂದು ಭ್ರಷ್ಟರಹಿತ ಒಂದು ಚುನಾವಣೆ ನಡೀತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಯಾರು ಕೂಡ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸ್ವ-ಇಚ್ಛೆಯಿಂದ ಮತದಾನವನ್ನ ಮಾಡಬೇಕು. ಮತ್ತೆ ಆ ದಿನ ಮತದಾನ ದಿನ ಯಾರು ಕೂಡ ಹೊರಗಡೆ ಹೋಗ್ತಕ್ಕಂಥದ್ದಾಗ್ಲಿ ಅಥವಾ ಬೇರೆ ಪ್ರವಾಸಿ ಸ್ಥಳಗಳಲ್ಲಿ ಹೋಗ್ತಕ್ಕಂಥದ್ದಾಗ್ಲಿ ಮಾಡೋದ್ ಬಿಟ್ಟು ಪ್ರತಿಯೊಬ್ಬರು ಕೂಡ ಏನು ಪ್ರಜಾಪ್ರಭುತ್ವದ ಒಂದು ಮೂಲ ನೆಲೆಗಟ್ಟು ಸಂವಿಧಾನ ಏನಿದೆಯೋ ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ನೆಲೆ ಒಂದು ಮತದಾನ ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ವಯಸ್ಕ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಹಾಗೇನೆ ಆಸೆ ಆಮಿಷಗಳಿಗೆ ಬಲಿಯಾಗದೆ ಮತದಾನವನ್ನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ದಿನ ಸಾರ್ವಜನಿಕರಿಗೆ ಸಸಿಗಳನ್ನ ಕೊಡೋದ್ರ ಮೂಲಕ ಸ್ವೀಪ್ ಕಾರ್ಯಕ್ರಮ ಮಾಡ್ಕೊಂಡಿದೀವಿ. ತಾಲೂಕಿನ ಎಲ್ಲ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ.